Hello everyone. In today's class, let us study about the working rule for finding complementary function of the linear differential equation with constant coefficients. To solve this equation, first we need to write it in the form f of d equal to 0 for any d. The equation f of d equal to 0 is called as auxiliary equation of the equation 1. Let us consider m1, m2, m3 so on up to mn be the roots of the equation f of d equal to 0. First case, if m1, m2, m3 so on up to mn are real and distinct, then the complementary function is nothing but c1 into e raised to m1x plus c2 into e raised to m2x plus c3 into e raised to m3x and so on up to cn into e raised to mnx. Second case, if the roots m1, m2, m3 so on up to mn are real and distinct, but m1 is equal to m2, both are same, then the complementary function for that will be c1 into e raised to m1x plus c2 into e raised to m2x ಅದು ಸಪ್ರೇಟ್ ಇದ್ದಾಗ ಎಲ್ಲ ರೂಟ್ಸ್ m1 m2 m3 ಎಲ್ಲದು ಬೇರೆ ಬೇರೆ ಇದ್ದಾಗ ಮಾತ್ರ ಈ ಥರ. ಈಗ m1 ಮತ್ತು m2 ಎರಡು ಸೇಮ್ ಇತ್ತು ಅಂತಂದರೆ ನಾವು ಅವಾಗ ಏನು ಮಾಡ್ತೀವಿ ಅಂತಂದರೆ m1 ಅನ್ನು ತೊಗೊಂಡ್ರು ಒಂದೇ m2 ತೊಗೊಂಡ್ರು ಒಂದೇ ಅಲ್ಲಿ ಇ ರೇಸ್ ಟು m1x ಆರ್ m2x ಕಾಮನ್ ತೊಗೊಂಡು c1 ಪ್ಲಸ್ ಅದು ಸೇಮ್ ಇರೋದಕ್ಕೆ ಎಕ್ಸು ಒಂದು ಕೊಯಿಫಿಷಿಯಂಟಿಗೆ ಮಲ್ಟಿಪ್ಲೈ ಆಗುತ್ತೆ, ಒಂದು ಕಾನ್ಸ್ಟೆಂಟಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ c1 ಪ್ಲಸ್ c2 ಇಂಟು ಎಕ್ಸ್ ಇಂಟು ಇ ರೇಸ್ ಟು m1x, ರೆಸ್ಟ್ ಆಫ್ ದಿ ಟರ್ಮ್ಸ್ ಆರ್ ಸೇಮ್. ಯಾಕೆ ಹೇಳಿ, m3 m4 m5 m6 ಏನೇನು ಬಂದಿದೆಯೋ ಅದೆಲ್ಲ ಬೇರೆ ಬೇರೆ ಇದೆ. ಆ್ಯಸ್ ಯೂಶ್ವಲ್ ಇದ್ರ ಥರನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಆಯಿತು. Again, if m1, m3, m4 so on up to mn are real and distinct, m1 equal to m2, m3 equal to m4 ಎರಡೇನು ಈ ಥರದ್ದು ಬಂತು ಅಂತಂದರೆ ದೆನ್ c1 ಪ್ಲಸ್ c2 ಇಂಟು ಎಕ್ಸ್ ಇಂಟು ಇ ರೇಸ್ ಟು m1x ನಿಮ್ಗೆ ಗೊತ್ತಿದೆ. ಅದೇ ಥರ m2 ಈಕ್ವಲ್ ಟು m3 ಇರೋದಕ್ಕೆ m3 ಈಕ್ವಲ್ ಟು m4 ಇರೋದಕ್ಕೆ c3 ಪ್ಲಸ್ c4 ಎಕ್ಸ್ ಅಲ್ಲಿ ಬರುತ್ತೆ, ಕಾಮನ್ ಬಂತು ಇ ರೇಸ್ ಟು m3x ಬರುತ್ತೆ, ಬಾಕಿ ಅಷ್ಟು ಎಲಿಮೆಂಟ್ಸ್ ಸೇಮ್ ಬರುತ್ತೆ. ರಿಸಲ್ಟ್ ಕ್ಯಾನ್ ಬಿ ಜನರಲೈಸ್ಡ್. ಕೇಸ್ 3 ಏನು ಹೇಳುತ್ತೆ ಅಂತಂದರೆ ಕಾಂಪ್ಲೆಕ್ಸ್ ರೂಟ್ಸ್ m3 m4 m5 so on up to mn are real and distinct and m1 m2 are two different complex roots. Say m1 equal to a plus ib, m2 equal to alpha plus I beta. Then the complementary function equal to c1 into e raised to m1x plus c2 into e raised to m2x ಇದು so on up to cn into e raised to mnx. ಯಾವಾಗಲೂ ರೂಟ್ಸು ಬೇರೆ ಬೇರೆ ಡಿಸ್ಟಿಂಕ್ಟ್ ಇದ್ದಾಗ ನಮಗೆ ಇದು ಗೊತ್ತಿದೆ ಈ ಒಂದು ಯಾವ ಥರ ಮಾಡ್ತೀವಿ ಅಂತ. ಈಗ ಇಲ್ಲಿ m1 ಅಂತಂದರೆ ಏನು, a ಪ್ಲಸ್ ಐ ಬಿ, m2 ಅಂತಂದರೆ ಏನು, ಆಲ್ಫಾ ಪ್ಲಸ್ ಐ ಬೀಟಾ, ಅದೆರಡು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಾಲ್ವ್ ಮಾಡಿದಾಗ c1 ಇಂಟು ಇ ರೇಸ್ ಟು ಎ ಪ್ಲಸ್ ಐ ಇಂಟು ಬಿ ಎಕ್ಸ್ ಪ್ಲಸ್ c2 ಇಂಟು ಇ ರೇಸ್ ಟು ಆಲ್ಫಾ ಪ್ಲಸ್ ಐ ಬೀಟಾ ಇಂಟು ಎಕ್ಸ್ ಇದೆ. ಅಲ್ಲಿ ಆಲ್ಫಾ ಪ್ಲಸ್ ಐ ಬೀಟಾವನ್ನು ಎ ಮೈನಸ್ ಐ ಬಿ ಇಂಟು ಎಕ್ಸ್ ಅಂತ ಬರಿತೀನಿ ನಾನು. ಇದು ಯಾಕೆ ಹೀಗೆ, ಯಾವಾಗ ನಿಮ್ಮ ಕಾಂಪ್ಲೆಕ್ಸ್ ರೂಟ್ಸ್ ಆಪ್ಟೇನ್ ಆಗುತ್ತೋ ಅಲ್ಲಿ ನೋಡಿ ಬಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಫಾರ್ಮುಲಾ ಇರೋದಕ್ಕೆ ನಮಗೇನಾಗುತ್ತೆ, ಪ್ಲಸ್ ಆರ್ ಮೈನಸ್ ಇದ್ದಾಗ ಪ್ಲಸ್ಗೆ ಒಂದು ರೂಟು ಮೈನಸ್ಸಿಗೆ ಒಂದು ರೂಟು ಸಿಗುತ್ತೆ. ಎಲ್ಲೆಲ್ಲಿ ಪ್ಲಸ್ಗೆ ರೂಟ್ ಸಿಕ್ಕಿದೆಯೋ ಅಲ್ಲೆಲ್ಲ ಏನು ಬರುತ್ತೆ, ಮೈನಸ್ಸಿಗೂ ರೂಟ್ ಸಿಕ್ಕಿರತ್ತೆ. ಸೊ ಅದಕ್ಕಾಗಿ ಈ ಆಲ್ಫಾ ಪ್ಲಸ್ ಐ ಬೀಟಾ ಬೇರೆ ಯಾವುದೋ ರೂಟ್ ಆಗಿರೋದಿಲ್ಲ, ಎ ಪ್ಲಸ್ ಐ ಬಿಯ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕಾಗಿ ವಿ ಕ್ಯಾನ್ ರೈಟ್ ಆಲ್ಫಾ ಪ್ಲಸ್ ಐ ಬೀಟಾ ಆಸ್ ಎ ಮೈನಸ್ ಐ ಬಿ ಇಂಟು ಎಕ್ಸ್ ಆ್ಯಂಡ್ ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಸೇಮ್. Since complex roots occurs in pair, if a plus ib is a root, then a minus ib is also a root. So ನಾನು ಅದನ್ನು ಕೊಟ್ಟಿದ್ದೇನೆ. ಸೊ ಕಾಂಪ್ಲಿಮೆಂಟ್ರಿ ಫಂಕ್ಷನಲ್ಲಿ ಈಗ c1 ಆ್ಯಸ್ ಇಟ್ ಈಸ್ ಇದ್ದೀರಿ, ಇದನ್ನು ಇ ರೇಸ್ ಟು ಎ ಇಂಟು ಎಕ್ಸ್
ಆಮೇಲೆ ಇಂಟು ಇ ರೇಸ್ ಟು ಐ ಬಿ ಎಕ್ಸ್ ಆಯಿತು ಸ್ಪ್ಲಿಟ್ ಅಪ್ ಮಾಡಿದಾಗ. C2 ಇಂಟು ಇ ರೇಸ್ ಟು ಎ ಇಂಟು ಎಕ್ಸ್ ಇ ರೇಸ್ ಟು ಮೈನಸ್ ಐ ಬಿ ಇಂಟು ಎಕ್ಸ್ ಆಯಿತು. ಹೌದಾ? ಸೊ C1 ಇಂಟು ಇ ರೇಸ್ ಟು ಎ ಎಕ್ಸ್ ಇ ರೇಸ್ ಟು ಐ ಬಿ ಎಕ್ಸ್ ಪ್ಲಸ್ C2 ಇ ರೇಸ್ ಟು ಎ ಎಕ್ಸ್ ಇಂಟು ಇ ರೇಸ್ ಟು ಮೈನಸ್ ಐ ಬಿ ಎಕ್ಸ್. ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಸೇಮ್. C1 ಆಸ್ ಇಟ್ ಈಸ್ ಇಡಿ, ಇ ರೇಸ್ ಟು ಎ ಎಕ್ಸ್ ಆಸ್ ಇಟ್ ಈಸ್ ಇಡಿ, ಇ ರೇಸ್ ಟು ಐ ಬಿ ಎಕ್ಸ್ ಇದೆ, ಐ ಇದೆ, ಇ ರೇಸ್ ಟು ಐ ಎಕ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಇ ರೇಸ್ ಟು ಐ ಎಕ್ಸ್ ಅಂತಂದ್ರೆ ಏನು? ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಅಲ್ವಾ? ಅಥವಾ ಇ ರೇಸ್ ಟು ಐ ತೀಟಾ ಅಂತ ಬರಿತೀರಿ ಅಂತ ಅಂದ್ಕೊಳ್ಳಿ. ಇ ರೇಸ್ ಟು ಐ ತೀಟಾ ಅಂದರೆ ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ. ತೀಟಾ ಇದ್ದಲ್ಲಿ ಏನಿದೆ ಇಲ್ಲಿ? ಬಿ ಎಕ್ಸ್ ಇದೆ. ಸೊ ನೀವು ಏನು ಬರಿತೀರಿ ಇದನ್ನ? ಇ ರೇಸ್ ಟು ಐ ಬಿ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಬಿ ಎಕ್ಸ್ ಪ್ಲಸ್ ಐ ಸೈನ್ ಬಿ ಎಕ್ಸ್ ಅಂತ ಬರಿತೀರಿ. Similarly, C2 into e raised to x into e raised to minus ibx can be written as cos bx minus I sin bx. Rest of the elements C. So, C1 plus C2 e raised to ax common ಇದೆ, cos bx common ಇದೆ. ಹೌದಾ? e raised to ax cos bx ಕಾಮನ್ ಇರೋದಕ್ಕೆ C1 plus C2 ಬರೀತೀರಿ. C1 minus C2 ತೊಗೊಂಡ್ರೆ sin bx ಕಾಮನ್ ಇದೆ ಅದು ಅಲ್ವಾ? ವಿತ್ ಐ ಇದೆ, ಐನು ಮಲ್ಟಿಪ್ಲೈ ಹಾಕೊಂಡಿದೆ. ಸಿಂಪ್ಲಿಫೈ ಮಾಡಿರೋದು. ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಸೇಮ್. ಸೊ C1 ಮತ್ತು C2 ಎರಡು ಆರ್ಬಿಟರಿ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಅದನ್ನ ಇನ್ನೊಂದು ಕಾನ್ಸ್ಟೆಂಟ್ C1 ಡ್ಯಾಶ್ ಅಂತ ಬರಿತೀನಿ. C1 ಮೈನಸ್ C2 ಅನ್ನು ಮತ್ತು ಪುನಃ ಅದು ಕಾನ್ಸ್ಟೆಂಟ್ಸ್ ಆಗಿರೋದಕ್ಕೆ ಅದನ್ನೇನು ಬರಿಬೋದು ನಾವು? C2 ಡ್ಯಾಶ್ ಅಂತ ಬರಿಬೋದು. ಸೊ ವೇರ್ C1 ಡ್ಯಾಶ್ ಈಕ್ವಲ್ ಟು C1 ಪ್ಲಸ್ C2, C2 ಡ್ಯಾಶ್ ಈಕ್ವಲ್ ಟು C1 ಮೈನಸ್ C2. Thus, if m3, m4, m5 so on are real distinct roots and m1 ಮತ್ತು m2 be two complex roots of f of t equal to y, the complementary function will be c1 cos bx plus I c2 sin bx e raised to ax plus c3. ಇದು ಇಲ್ಲಿ ಐ C2 ಬದಲಿಗೆ ಡೈರೆಕ್ಟಾಗಿ C2 ಕೂಡ ಬರೀಬೋದು ನೀವು. ಯಾಕೆ ಅಂತಂದರೆ ಐ ಕೂಡ ಅದಕ್ಕೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಗೊತ್ತಿದೆ ನಮಗೆ ಅಲ್ವಾ? ಐ ಸ್ಕ್ವೇರ್ ಈಕ್ವಲ್ ಟು -1. ಸೊ ಅದಕ್ಕಾಗಿ ನೀವು ಅದಕ್ಕೂ ಕೂಡ ಕಾನ್ಸ್ಟೆಂಟನ್ನು ಹಾಕ್ಕೊಂಡು ಬರಿಬೋದು, ಏನೂ ತೊಂದರೆ ಇಲ್ಲ. ವಿಚ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಅದೇ ಥರ ಈಗ m1 ಈಕ್ವಲ್ ಟು m2 ಇದೆ, m3 ಈಕ್ವಲ್ ಟು ಪೇರಲ್ಲಿ ಆಪ್ಟೇನ್ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಇಲ್ಲಿ C1 ಬದಲಿಗೆ C1 ಪ್ಲಸ್ ಎಕ್ಸ್ ಇಂಟು C2 ಬರುತ್ತೆ. ಯಾಕೆ ಹೇಳಿ? ಅಲ್ಲೂ ನಾವು ಮಾಡಿದ್ವಲ್ವಾ, ಒಂದ್ರ ಮೇಲೆ ಒಂದು ರೂಟ್ ಓವರ್ಲ್ಯಾಪ್ ಆದಾಗ ಅದೇ ಥರ ನೀವು ಇಲ್ಲೂ ಕೂಡ ಅದನ್ನ ಬರಿಬೇಕಾಗತ್ತೆ. ಓಕೆ, ದಿಸ್ ಈಸ್ ದ 4 ಕೇಸಸ್. ವೆರಿ ಇಂಪಾರ್ಟೆಂಟ್. ಈ 4 ಕೇಸಸ್ ಮೇಲೆ ಎಲ್ಲ ಒಂದು ಪ್ರಾಬ್ಲಮ್ಸು ಡಿಪೆಂಡ್ ಹಾಕ್ಕೊಂಡಿದೆ. 4 ಕೇಸಸನ್ನು ಬೈಹರ್ಟ್ ಮಾಡ್ಕೊಂಬಿಡಿ. ನಿಮಗೆ 2 ಮಾರ್ಕ್ಸ್ನಲ್ಲೂ ಕೂಡ ಇದನ್ನು ಕೇಳೋ ಸಾಧ್ಯತೆ ಇರೋದ್ರಿಂದ ನಾನು ಇದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಸಾಲ್ವ್ d ಸ್ಕ್ವೇರ್ y by dx ಸ್ಕ್ವೇರ್ ಪ್ಲಸ್ dy by dx minus 2y equal to 0. d ಸ್ಕ್ವೇರ್ ಪ್ಲಸ್ d minus 2 into y equal to 0, f of d into y equal to 0. ಇದು ಆಕ್ಸಿಲರಿ ಇಕ್ವೇಷನ್. d ಸ್ಕ್ವೇರ್ ಪ್ಲಸ್ d minus 2 equal to 0 ಅದು ಆಕ್ಸಿಲರಿ ಇಕ್ವೇಷನ್. ರೂಟನ್ನು ಫೈಂಡ್ ಔಟ್ ಮಾಡ್ತೀರಾ. d equal to -2 ಪ್ಲಸ್ 1 ಬಂತು. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇದೆ ಅಲ್ವಾ? ಸೊ ರಿಯಲ್ ಮತ್ತು ಡಿಸ್ಟಿಂಕ್ಟ್ ಇತ್ತು ಅಂತಂದರೆ C1 ಇಂಟು ಇ ರೇಸ್ ಟು m1x ಪ್ಲಸ್ C2 ಇಂಟು ಇ ರೇಸ್ ಟು m2x ಅದೇ ಅಲ್ವಾ ರೂಟ್ ಇನ್ನು ಕೇಸ್ 1 ಅದು ನೋಡಿ. ಇಫ್ m1 m2 ಬೋತ್ ಆರ್ ದಿ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್, C1 ಇಂಟು ಇ ರೇಸ್ ಟು m1x ಪ್ಲಸ್ C2 ಇಂಟು ಇ ರೇಸ್ ಟು m2x. ಎಷ್ಟು ನಿಮ್ಗೆ ರೂಟ್ ಸಿಗುತ್ತೋ ಅಲ್ಲಿವರೆಗೆ ನೀವು ಕಂಟಿನ್ಯೂ ಮಾಡಬೇಕು. ಅದು ನಿಮ್ಗೆ ಗೊತ್ತಿದೆ, n ಡಿಗ್ರಿ ಈಕ್ವೇಷನ್ ಹ್ಯಾವಿಂಗ್ n ರೂಟ್ಸ್. ಸೊ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ವಿಲ್ ಹ್ಯಾವ್ 2 ರೂಟ್ಸ್, m1 ಮತ್ತು m2 ಎರಡೇ ಎಲಿಮೆಂಟ್ಸು ನಮಗೆ ಸಿಗುವಂಥದ್ದು. ಸೊ ಅದಕ್ಕಾಗಿ ಈಗ C1 ಇಂಟು ಇ ರೇಸ್ ಟು 1x ಪ್ಲಸ್ C2 ಇಂಟು ಇ ರೇಸ್ ಟು -2x. ನೀವು 1ಅನ್ನೇ ಮೊದಲು ಬರಿಬೇಕು, 2ಅನ್ನೇ -2ಅನ್ನೇ ನೆಕ್ಸ್ಟ್ ಬರಿಬೇಕು ಅಂತ ಏನೂ ಇಲ್ಲ, ಯಾವುದಾದ್ರೂ ಬರಿಬೋದು. ಅದೇ ಥರದ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ ನೋಡಿ. ಇಲ್ಲಿ ಇದು ಏನಾಗಿದೆ, ಡಿ ಅನ್ನು ಫೈಂಡ್ ಔಟ್ ಮಾಡಿದಾಗ -3, -3 ಬೋತ್ ಆರ್ ರಿಯಲ್ ಬಟ್ ಸೇಮ್. ಸೊ ಹಾಗಿದ್ದಾಗ ಕೇಸ್ 2 ಪ್ರಕಾರ C1 ಪ್ಲಸ್ x ಇಂಟು C2 ಇ ರೇಸ್ ಟು -3x. ಓಕೆ, ಇನ್ನೊಂದು ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿದ್ದೀವಿ ನೋಡಿ. ಇಲ್ಲಿ d ಕ್ಯೂಬ್ y ಬೈ ಡಿ ಎಕ್ಸ್ ಕ್ಯೂಬ್ ಇದೆ ಅಂತಂದರೆ ಕ್ಯೂಬಿಕ್ ಇಕ್ವೇಷನ್. ಕ್ಯೂಬಿಕ್ ಇಕ್ವೇಷನ್ಗೆ ಎಷ್ಟು ರೂಟ್ ಇರುತ್ತೆ? 3 ರೂಟ್ಸ್ ಇರುತ್ತೆ. ಸೊ 3 ರೂಟ್ಸ್ ಇದ್ದಾಗ ನಮ್ಗೆ m3ವರೆಗೆ ಸಿಗುತ್ತೆ. ಇದು ಸಿಂಬಾಲಿಕ್ ಫಾರ್ಮಲ್ಲಿ ಬರೆದಾಗ d ಕ್ಯೂಬ್ -3d ಸ್ಕ್ವೇರ್ ಪ್ಲಸ್ 4 ಇಂಟು y ಈಕ್ವಲ್ ಟು 0. ಆಕ್ಸಿಲರಿ ಇಕ್ವೇಷನ್ d ಕ್ಯೂಬ್ -3d ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 0.
ಸೊ ಕ್ಯೂಬಿಕ್ ಇಕ್ವೇಶನ್ ಇದ್ದಾಗ ನಾವು ಯಾವ ಥರ ರೂಟ್ಸನ್ನು ಫೈಂಡ್ ಔಟ್ ಮಾಡೋದು, ಸಿಂಥೆಟಿಕ್ ಡಿವಿಷನ್ ಪ್ರಕಾರ ಫೈಂಡ್ ಔಟ್ ಮಾಡೋದು. ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ಫಸ್ಟ್ ರೂಟನ್ನು ಬೈ ಇನ್ಸ್ಪೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಅದು ಆದ ಮೇಲೆ ನಾವೇನು ಮಾಡ್ತೀವಿ, ಅದರಿಂದ ಡಿವೈಡ್ ಮಾಡಿಕೊಂಡು ಉಳಿದಂತಹ ಟರ್ಮ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ಫ್ಯಾಕ್ಟರ್ಸ್ ಆಗಿ ರೆಡ್ಯೂಸ್ ಮಾಡ್ಕೋತೀವಿ ಅಲ್ವಾ. ಸೊ ಡಿ ಕ್ಯೂಬ್ ಮೈನಸ್ 3d ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 0 ಇದೆ. ಇನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ 1 ಕ್ಯೂಬ್ ಮೈನಸ್ 3 ಇಂಟು 1 ಸ್ಕ್ವೇರ್, 1 ಮೈನಸ್ 3 ಅದು 1 ಮೈನಸ್ 3 ಅಂದರೆ -2 ಪ್ಲಸ್ 4 0 ಆಗಲ್ಲ ಅಲ್ವಾ. ಅಂದರೆ +1 ಇಸ್ ನಾಟ್ ದ ರೂಟ್, 0 ಅಂತೂ ನಾಟ್ ದ ರೂಟ್, 4 ಉಳ್ಕೊಂಡ್ಬಿಡತ್ತೆ, ಆಗಲ್ಲ. -1 ರೂಟ್ ಆಗತ್ತಾ, -1 ಕ್ಯೂಬ್ -1, -3 ಇಂಟು -1 ಸ್ಕ್ವೇರ್ -3, -3 -1 -4 ಪ್ಲಸ್ 4 0. ಅಂದರೆ ಡಿ ಈಕ್ವಲ್ ಟು -1 ಇಸ್ ದ ರೂಟ್. ಸೊ ಫ್ಯಾಕ್ಟರ್ ಇಸ್ ಡಿ ಪ್ಲಸ್ 1 ಈಕ್ವಲ್ ಟು 0. ಡಿ ಈಕ್ವಲ್ ಟು -1 ಅಂದರೆ ಡಿ ಪ್ಲಸ್ 1 ಈಕ್ವಲ್ ಟು 0. ಸೊ ಡಿ ಪ್ಲಸ್ 1 ಅಂತ -1 ರೂಟ್ ಅಲ್ವಾ, ಅದನ್ನು ಹೊರಗಡೆ ಇಟ್ಕೊಳ್ಳಿ. ಎಲ್ಲ ಕೊಯಿಫಿಷಿಯಂಟ್ಸನ್ನು ಬರ್ಕೊಳ್ಳಿ. ಡಿ ಕ್ಯೂಬಿನ ಕೊಯಿಫಿಷಿಯಂಟ್ 1 ಇದೆ, ಡಿ ಸ್ಕ್ವೇರಿನ ಕೊಯಿಫಿಷಿಯಂಟ್ -3 ಇದೆ. ಡಿ ಟರ್ಮ್ ಇಲ್ಲ ಅಂತಂದ್ರೆ ಅದ್ರ ಕೊಯಿಫಿಷಿಯಂಟ್ 0 ಇದೆ, ಬರೀಬೇಕು ಅದನ್ನ. ಓಕೆ, 4 ಅದು 4 ಆಯ್ತು, ಅದು ಕಾನ್ಸ್ಟೆಂಟ್. ಸೊ -1 ಇಂದ ಡಿವೈಡ್ ಮಾಡೋದು. ಈ 1 ಆಸ್ ಇಟ್ ಈಸ್ ಕೆಳಗಡೆ ಬರೀಬೇಕು 1 ಅಂತ. -1 ಇಂಟು +1 -1, -3 -1 -4, -1 ಇಂಟು -4 +4, 0 + 4 4, -1 ಇಂಟು 4 -4, ಸೊ +4 -4 0. ಇಲ್ಲಿ 0 ಬಂತು ಅಂತಂದ್ರೆ ನೀವು ತಗೊಂಡಿರುವಂತಹ ರೂಟ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಕ್ಯೂಬಿಕ್ ಇಕ್ವೇಶನ್ ನಲ್ಲಿ ಒಂದು ರೂಟ್ ಫೈಂಡ್ ಔಟ್ ಆದ ನಂತರದಲ್ಲಿ ನಮ್ಗೆ ಎಷ್ಟು ರೂಟ್ ಬೇಕು ಇನ್ ಫೈಂಡ್ ಔಟ್ ಮಾಡೋದು, 2 ರೂಟ್ ಬೇಕಾಗತ್ತೆ. ಯಾಕೆ ಹೇಳಿ, ಕ್ಯೂಬಿಕ್ ಇಕ್ವೇಶನ್ ಅಲ್ಲಿ ಟೋಟಲ್ 3 ರೂಟ್ಸ್ ಇರುತ್ತೆ. ಅದರಲ್ಲಿ ಒಂದು ರೂಟ್ ನಾವು ಫೈಂಡ್ ಔಟ್ ಆಗೋಯ್ತು, ಅದರಿಂದ ನಮಗೊಂದು ಫ್ಯಾಕ್ಟರ್ ಸಿಕ್ಕಿದೆ, ದಟ್ ಈಸ್ ಡಿ ಪ್ಲಸ್ 1 ಹಿಯರ್. ಅದಾದ್ಮೇಲೆ 2 ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. 2 ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸೆಕೆಂಡ್ ಡಿಗ್ರಿ ಇಕ್ವೇಶನ್ ಆಬ್ಟೇನ್ ಆಗಬೇಕು. ಸೊ ನೋಡಿ, ಈಗ ಇಲ್ಲಿ ಉಳ್ಕೊಂಡಿರತ್ತಲ್ವಾ, ಅದನ್ನ ಕೋಯಿಫಿಷಿಯಂಟ್ ಆಗಿ ತಗೊಂಡು ಸೆಕೆಂಡ್ ಡಿಗ್ರಿ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಬೇಕು. ದಟ್ ಈಸ್ 1 ಇಂಟು ಡಿ ಸ್ಕ್ವೇರ್, ಫಸ್ಟ್ ಇರುವಂತಹ ಟರ್ಮಿಗೆ ಹೈಯೆಸ್ಟ್ ಡಿಗ್ರಿ ಟರ್ಮ್ ಅನ್ನ ಹಾಕೊಳ್ಳೋದು, ಅಟ್ಯಾಚ್ ಮಾಡೋದು. ಸೊ 1 ಇಂಟು ಡಿ ಸ್ಕ್ವೇರ್ -4 ಇಂಟು ಡಿ ಸ್ಕ್ವೇರಿನ ನೆಕ್ಸ್ಟ್ ಲೋವರ್ ಡಿಗ್ರಿ ಟರ್ಮ್ ಯಾವುದು, ಡಿ ಅಲ್ವಾ. ಸೊ -4 ಇಂಟು ಡಿ ಪ್ಲಸ್ 4 ಇಂಟು ಡಿ ರೇಸ್ ಟು 0, ದಟ್ ಈಸ್ 1. ಓಕೆ, ಪ್ಲಸ್ 4 ಈಕ್ವಲ್ ಟು 0 ಆಯಿತು. ಈ ಟರ್ಮನ್ನು ಬಿಟ್ಬಿಡೋದು, ಆ ಥರ ಇಕ್ವೇಶನ್ ಫಾರ್ಮ್ ಮಾಡೋದು. ಈಗ ಡಿ ಸ್ಕ್ವೇರ್ -4d ಪ್ಲಸ್ 4 ಇದೆ, ಇದರದ್ದು ಫ್ಯಾಕ್ಟರ್ ನೋಡಿದ್ರೆ ಗೊತ್ತಾಗತ್ತೆ, ಅದು ಡಿ -2 ದ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇದೆ ಅಲ್ವಾ. ಸೊ ಡಿ ಪ್ಲಸ್ 1 ಇಂಟು ಡಿ -2 ಡಿ -2 ದ ಹೋಲ್ ಸ್ಕ್ವೇರ್ ಅಂತಂದರೆ ಡಿ -2 ಇಂಟು ಡಿ -2. ಓಕೆ, ಸೊ ದ ರೂಟ್ಸ್ ಆರ್ -1 +2 ಆ್ಯಂಡ್ +2. ನೋಡಿ, ಈಗ ಇಲ್ಲಿ ರೂಟ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಹಿಯರ್ -1 2 ಎರಡು ಡಿಸ್ಟಿಂಕ್ಟ್ ಇದೆ, ರಿಯಲ್ ಇದೆ ಎಲ್ಲ ರೂಟ್ಸು. ಬಟ್ ಈ 2 ಮತ್ತು 2 ಏನಾಗಿದೆ, ಸೇಮ್ ಇದೆ, ರಿಯಲ್ ಆ್ಯಂಡ್ ಸೇಮ್ ಇದೆ, ಕೋಇನ್ಸೈಡ್ ಆಗಿದೆ ಅದು. ಸೊ ಅವಾಗ C1 ಇಂಟು e⁻⁻x ಒಂದು ರೂಟ್ ಆ್ಯಸ್ ಇಟ್ ಈಸ್ ಆಯಿತು, ಅದಕ್ಕೆ ಯಾವುದು ಕೋಇನ್ಸೈಡ್ ಆಗಲಿಲ್ಲ. ಬಟ್ ಇದೆರಡು ಕೋಇನ್ಸೈಡ್ ಆಗಿರೋದಕ್ಕೆ C2 + x ಇಂಟು C3 ಮಾಡ್ತೀವಿ ನಾವು. ಓಕೆ, ಇಂಟು e⁻m2x, ಇದು m2 ಅಲ್ವಾ, ವಿಚ್ ಈಸ್ ದ ಜನರಲ್ ಸೊಲ್ಯೂಷನ್. ಅದೇ ಥರದ ಇನ್ನೊಂದು ಪ್ರಾಬ್ಲಮನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ನೋಡಿ, ಅಲ್ಲೂ ಕೂಡ ಒಂದು ರೂಟು ಕೋಇನ್ಸೈಡ್ ಆಗುತ್ತೆ, ಇನ್ನೊಂದು ಡಿಸ್ಟಿಂಕ್ಟ್ ಬಂದಿದೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ ನೋಡಿ, ಇಲ್ಲಿ ಕ್ಯೂಬಿಕ್ ಇಕ್ವೇಷನ್ನೇ ಅದು. ಡಿ ಕ್ಯೂಬ್ y/dx³ ಪ್ಲಸ್ ಡಿ ಸ್ಕ್ವೇರ್ y/dx² ಪ್ಲಸ್ 4 ಇಂಟು dy/dx ಪ್ಲಸ್ 4 ಇಂಟು y ಈಕ್ವಲ್ ಟು 0. ದ ಸಿಂಬಾಲಿಕ್ ಫಾರ್ಮ್ ಆಫ್ ದಿಸ್ ಇಕ್ವೇಷನನ್ನು ನೀವು ಬರೀತೀರಿ, ಆಕ್ಸಿಲರಿ ಇಕ್ವೇಷನ್ ಅನ್ನು ಬರೀತೀರಿ, ಇನ್ಸ್ಪೆಕ್ಷನ್ ಇಂದ ಒಂದು ರೂಟನ್ನು ಫೈಂಡ್ ಔಟ್ ಮಾಡ್ತೀರಿ, ದಟ್ ಈಸ್ ಡಿ ಪ್ಲಸ್ 1 -1 ಆಯಿತು. ಸಿಂಥೆಟಿಕ್ ಡಿವಿಷನ್ ಮೆಥಡಿಂದ ಬಾಕಿ ಎಲ್ಲ ರೂಟ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. ನಮ್ಗೆ ಸಿಗುವಂಥ ಟರ್ಮ್ ಡಿ ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 0 ಅಲ್ವಾ, ಮಧ್ಯ ಟರ್ಮ್ 0 ಆಗಿಬಿಟ್ಟಿದೆ ನೋಡಿ, ಅದಕ್ಕೆ ಡಿ ಟರ್ಮ್ ಸಿಗೋದಿಲ್ಲ. ಡಿ ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 0 ಬಂತು. ಸೊ ಡಿ ಪ್ಲಸ್ 1 ಆ್ಯಸ್ ಇಟ್ ಈಸ್ ಇಡ್ತೀರಿ. ಡಿ ಸ್ಕ್ವೇರ್ ಪ್ಲಸ್ 4 ಅಂತಂದರೆ ಡಿ ಸ್ಕ್ವೇರ್ ಈಕ್ವಲ್ ಟು -4, ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2i ಅಲ್ವಾ ಅದು. ಓಕೆ, ಸೊ ಅವಾಗ ಏನು ಬಂತು, ನಮಗೆ ಪ್ಲಸ್ ಆರ್ ಮೈನಸ್ ಇದೆ ವಿತ್. ಸೊ ಡಿ ಪ್ಲಸ್ 2i ಇಂಟು ಡಿ -2i ಸಿಕ್ತು ನಮ್ಗಲ್ಲಿ. ಡಿ ಸ್ಕ್ವೇರ್ ಪ್ಲಸ್ 4 ಅನ್ನು
ಅಂದರೆ ಇದೇನು ನೋಡಿ, ಈಗ ಡಿ ಸ್ಕ್ವೇರ್ ಪ್ಲಸ್ 4 ಇರೋದಕ್ಕೆ ಇಲ್ಲಿ ನೋಡಿ ಡಿ ಪ್ಲಸ್ 2i ಬಂದಿದೆ ಅಂದರೆ ಡಿ ಮೈನಸ್ 2i ಇನ್ನೊಂದು ಟರ್ಮ್ ಬಂದಿರುತ್ತೆ ಅಂತ. ಕಾಂಪ್ಲೆಕ್ಸ್ ಕಾಂಜುಗೇಟ್. ಸೊ ಡಿ ಈಕ್ವಲ್ ಟು -1 ಪ್ಲಸ್ 2i ಮೈನಸ್ 2i. therefore the complementary function is, ಇದೊಂದು ರೂಟ್, ರಿಯಲ್ ರೂಟ್, ಅದು ಡಿಸ್ಟಿಂಕ್ಟ್ ಇದೆ. ಸೊ c1 ಇಂಟು ಇ ರೇಸ್ ಟು ಮೈನಸ್ ಎಕ್ಸ್ 1 ಸಿಕ್ತು. ಆಮೇಲೆ ಇದಕ್ಕೆ ಪ್ಲಸ್ 2i ಮೈನಸ್ 2i ಇದೆ. ಕಾಂಪ್ಲೆಕ್ಸ್ ರೂಟ್ಸ್ ಇತ್ತು ಅಂತಂದರೆ ಫಾರ್ಮುಲಾ ಏನು, ಸಿ ಇಂಟು ಕಾಸ್ ಆಫ್ ಇ ಎಕ್ಸ್, ಕಾಸ್ ಬಿ ಎಕ್ಸ್ ಪ್ಲಸ್ ಐ ಸೈನ್ ಬಿ ಎಕ್ಸ್ ಇಂಟು ಇ ರೇಸ್ ಟು ಎ ಎಕ್ಸ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಎ ಅಂತಂದರೆ ರಿಯಲ್ ಪಾರ್ಟ್ ಆಗಿತ್ತು. ರಿಯಲ್ ವ್ಯಾಲ್ಯೂ ಈ ಒಂದು ಕಾಂಪ್ಲೆಕ್ಸ್ ನಂಬರಲ್ಲಿ ರಿಯಲ್ ಇಲ್ಲ, ಅದು 0 ಪ್ಲಸ್ 2i 0 ಮೈನಸ್ 2i ಇದೆ. ಅಂದರೆ ಇ ರೇಸ್ ಟು 0x ಆಯಿತು ಅದು ಅಲ್ಲಿ. ಓಕೆ, ಆಮೇಲೆ ಮತ್ತೊಂದು ಏನು ಅಂತಂದರೆ ಐ ಸೈನ್ ಇರೋದಕ್ಕೆ ನೀವು ಡೈರೆಕ್ಟಾಗಿ ಇನ್ನೊಂದು ಕಾನ್ಸ್ಟೆಂಟಲ್ಲಿ ಕೂಡ ಬರಿಬೋದು ಅಂತ ಹೇಳಿದ್ದೀನಿ ನಾನು. ಡೈರೆಕ್ಟಾಗಿ ಬರಿಬೋದು. ಅದರ್ವೈಸ್ ಯು ಕ್ಯಾನ್ ರೈಟ್ IC3 ಇಂಟು ಸೈನ್ ಬಿ ವ್ಯಾಲ್ಯೂ 2 ಇದೆ. ಓಕೆ, ಸೊ ಯು ಕ್ಯಾನ್ ರೈಟ್ ದಿ ಜನರಲ್ ಸೊಲ್ಯೂಷನ್. ಈ ಥರ ಮಾಡಿ ನಾವೇನು ಮಾಡ್ತೀವಿ, ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತೀವಿ. ನೋಡಿ, ಅದೇ ಥರದ ಇನ್ನೊಂದು ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕೂಡ -1 ಬಂದಿದೆ ರಿಯಲ್, ಇ ರೇಸ್ ಟು -x ಆಗುತ್ತೆ ಅದು. ಓಕೆ, ಬಿ ವ್ಯಾಲ್ಯೂ 1 ಇದು. ಅದರಿಂದ ನಾವು ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದು. ಇಲ್ಲಿ ಪೇರ್ ವೈಸ್ ಆಪ್ಟೆನ್ ಆಗಿದೆ. ಯು ಕ್ಯಾನ್ ರೈಟ್ ಇಟ್ ಡೌನ್. Like this, we can find the general solution of the given linear differential equation. Okay, let us continue in the next class.